ಸತ್ಯ, ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ, ಐ ಆಮ್ ಸಾರಿ, ಐ ಆಮ್ ಸಾರಿ, ಐ ಆಮ್ ಸಾರಿ. ಅಮೂಲ್ ಬೇಬಿ ಬಂದು ನೀನು ಬಣ್ಣ ಹಾಕಿದ್ರೆ ಅದು ದಿಂಗು ಅಂತ ಒಪ್ಕೊಬೇಕು. ಚಾಲೆಂಜಾ? ವಾಲೆಟ್ ಯಾರು ತಗೊಂಡಿದ್ದಾರೆ ನಂಗೆ ಗೊತ್ತಾಗ್ಬೇಕು. ಅಂದ್ರೆ ನನ್ ಮೇಲೆ ಅನುಮಾನ ಪಡ್ತಿದ್ದೀರಾ? ಅನುಮಾನ ಅಲ್ಲ ಮೇಡಮ್, ಕನ್ಫರ್ಮ್ ಆಗಿ ನೀವೇ ಮಾಡಿರೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ಮತ್ತೆ ನಾನು ಕರಗಬಾರ್ದು. ಕರಗ್ದಷ್ಟು ಅವನು ನನಗೆ ಹತ್ರ ಆಗ್ತಾ ಹೋಗ್ತಾನೆ. ಇದೆಲ್ಲ ಸರಿಯಲ್ಲ. ಅವನು ಅಂತಸ್ತಿರೋನು, ನಾನು ಆತ್ಮಾಭಿಮಾನ ಇರೋಳು. ನಾವು ನೀರಲ್ಲಿರೋ ಮೀನುಗಳ ಹಾಗೆ, ಅವರು ಶ್ರೀಮಂತರು ಆಕಾಶದಲ್ಲಿ ಹಾರೋ ಹಕ್ಕಿಗಳ ಹಾಗೆ. ಮೀನು ಹಕ್ಕಿ ಬಾಯಿಗೆ ಆಹಾರ ಆಗುತ್ತೆ ಹೊರತು ಹಕ್ಕಿ ಜೊತೆ ಹಾರೋಕ್ಕಾಗಲ್ಲ ಅಂತ ಯೋಚನೆ ಮಾಡೋದೇ ದಟ್ಟತನ. ಅವ್ನು ಮತ್ತೆ ನನ್ನ ಜೀವನದಲ್ಲಿ ಬರೋ ಯೋಚನೆ ಮಾಡೋದೇ ತಪ್ಪು. ದೊಡ್ಡದಾಗಿ ಬಂದು ಬಣ್ಣ ಹಾಕ್ಬಿಟ್ಟೆ, ನಿನ್ನ ಚಮಚಿ ತಂಗಾಗೋಗ್ತೀನಿ ಅಂದ್ಕೊಂಡಿದ್ಯಾ? ಯಾವುದೇ ಕಾರಣಕ್ಕೂ ನಾನು ನಿನ್ನ ಕ್ಷಮಿಸಲ್ಲ, ಕ್ಷಮಿಸಲ್ಲ, ಕ್ಷಮಿಸಲ್ಲ. ನೀನು ತಪ್ಪು ಮಾಡ್ಬಿಟ್ಟೆ ಸತ್ಯ. ನೀನು ಅಮೂಲ್ ಬೇಬಿನ ಕ್ಷಮಿಸ್ಬೇಕಿತ್ತು. ಈ ಕೋಪ ನಮ್ಮ ಮೇಲೋ ಅಥವಾ ಆ ಅಮೂಲ್ ಬೇಬಿನ ಕ್ಷಮಿಸಕ್ಕಾಗದೆ ಹಾಗೆ ಕಳಿಸ್ಬಿಟ್ಟೆ ಅಂತ ನಿನ್ ಮೇಲೆ ನಿನ್ಗೆ ಬಂದಿರೋದು? ಮತ್ತೆ ಅವ್ನು ಮಾಡಿದ್ ಸರಿನಾ? ಸರಿ ಅಲ್ಲ ಅಂತ ತಾನೆ ಅವ್ನು ನಿನ್ನ ಹತ್ರ ಕ್ಷಮೆ ಕೇಳ್ತಿರೋದು. ನಾನು ಅದ್ರ ಬಗ್ಗೆ ಅಲ್ಲ ಹೇಳ್ತಾ ಇರೋದು. ಅವನ್ ಕ್ಷಮೆ ಕೇಳೋದಕ್ಕೆ ಅಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡ್ಬೇಕಿತ್ತ? ಸಣ್ಣ ವಿಷಯನ ಊರೆಲ್ಲ ಟಾಮ್ ಟಾಮ್ ಹೊಡ್ಕೊಂಡ್ ಬಂದಿದ್ದಾನೆ. ಇದೊಳ್ಳೆ ಸರಿ ಹೋಯ್ತು. ಸಣ್ಣ ವಿಷಯ ಆಗಿದ್ದಿದ್ರೆ ಅವ್ನು ಫಸ್ಟ್ ಟೈಮ್ ಬಂದು ಸಾರಿ ಕೇಳ್ದ ಅಲ್ವಾ, ಆವಾಗ್ಲೇ ಕ್ಷಮಿಸ್ಬೇಕಿತ್ತು. ಸತ್ಯ, ನೀನೇನೇ ಹೇಳು, ಪಾಪ ಅವನು ನೀನ್ ಕ್ಷಮಿಸ್ಲಿ ಅಂತ ಏನೆಲ್ಲ ಮಾಡ್ದ? ಒಂದು ಸರಿ ಯೋಚನೆ ಮಾಡು. ನಿಮ್ ಮನೆಯವರೇ ನಿನ್ಗೆ ಏನೇನೋ ಕಾರಣ ಕೊಟ್ಟು ನಿನ್ನ ದೂರ ಇಟ್ಟಿರ್ಬೇಕಾದ್ರೆ ಪಾಪ ಈ ಅಮೂಲ್ ಬೇಬಿ ನಿನ್ ಹತ್ರ ಸಾರಿ ಕೇಳಿ ನಿನ್ಗೆ ಹತ್ರ ಆಗ್ಬೇಕು ಅಂತಿದ್ದಾನೆ. ಆದ್ರೆ ನೀನೇ ಅವನ ಅರ್ಥನೂ ಮಾಡ್ಕೊಳ್ದೆ ಅವನ ದೂರನೂ ಮಾಡ್ಕೊಂಡು ಇವಾಗ ಒಬ್ಳೆ ಕೊರಗ್ತಾ ಇದೀಯ. ನಾನೇನ್ ಕೊರಗ್ತಿಲ್ಲ. ದೂರ ಹೋಗೋದಾದ್ರೆ ಹೋಗ್ಲಿ ಬಿಡು. ಆಯ್ತಾ? ಈಗ ನಿಂಗೆ ಸಮಾಧಾನ ಆಯ್ತಾ? ನನ್ನ ಬಾಬಾ ಇದ್ದ ಅಂತ ದೊಡ್ಡ ತಪ್ಪು ಏನ್ ಮಾಡ್ದ ಅಂತ ಇಂಥ ಶಿಕ್ಷೆ? ನಿನ್ ರೂಮಲ್ಲಿ ಪರ್ಸ್ ಸಿಕ್ತು, ಅದನ್ನ ನೋಡಿದ್ಮೇಲೆ ಯಾರಿಗೆ ಆದ್ರೂ ನೀನೇ ತಗೊಂಡಿದ್ಯಾ ಅಂತ ತಾನೇ ಅನುಮಾನ ಬರುತ್ತೆ.
ಅವನ ಜಾಗದಲ್ಲಿ ನೀನಿದ್ರು ಕೂಡ ನಿನ್ಗೂ ಹಾಗೆ ತಾನೇ ಅನ್ನಿಸ್ತಾ ಇತ್ತು. ಗೊತ್ತೋ ಗೊತ್ತಿಲ್ದೇನೋ ಆ ಕ್ಷಣ ಅವನು ಅನುಮಾನ ಪಟ್ಟಿದ್ದಕ್ಕೆ ಕ್ಷಮಿಸಕ್ ಆಗ್ದಿರೋ ಅಷ್ಟು ತಪ್ಪಾಗೋಯ್ತಾ? ಆಯ್ತು, ತಪ್ಪು ಅಂತಾನೆ ಇಟ್ಕೊಳ್ಳೋಣ. ಅದನ್ನ ಅವ್ನು ಅರ್ಥ ಮಾಡ್ಕೊಂಡು ನಿನ್ನ ಹತ್ರ ಕಾಡಿ ಬೇಡಿ ಸಾರಿ ಕೇಳ್ದ. ಆದಿ ಬಿದ್ದಿಲ್ ಹೋಗೋರ ಹತ್ರ ಎಲ್ಲ ಸಾರಿ ಕೇಳಿಸ್ತಾ. ಆದ್ರೂ ನೀನ್ ಮನ್ಸ್ ಕರಗ್ಲಿಲ್ಲ ಅಲ್ಲ? ನಿಜ, ಅವನು ತಪ್ಪು ತಿಳ್ಕೊಂಡಿದ್ದ. ನೀನು ಕದ್ದಿದ್ಯಾ ಅನ್ನೋ ವಿಷಯದ ಬಗ್ಗೆ ಅಲ್ಲ, ನಿನಗೆ ಹೃದಯ ಇದೆ ಅನ್ನೋ ವಿಷಯದ ಬಗ್ಗೆ. ನಿನಗೆ ಹೃದಯನೇ ಇಲ್ಲ, ಕಲ್ಲು. ನೀನೊಂದು ಕಲ್ಲು. ನೀನ್ ಮನೆ ಬಿಟ್ಟು ಬಂದ್ಮೇಲೆ ಸತ್ಯ ಆತರ ಮಾಡಕ್ ಚಾನ್ಸೇ ಇಲ್ಲ. ನಿಂದ ಆತರ ಕ್ಯಾರೆಕ್ಟರ್ ಅಲ್ಲ ಅಂತ ಎಷ್ಟು ಫೀಲ್ ಮಾಡ್ಕೊಂಡ ಗೊತ್ತಾ ನಿನಗೆ? ಅಷ್ಟೆಲ್ಲ ಆದ್ಮೇಲೆನೆ ನಿಜವಾಗ್ಲೂ ನಡೆದಿದ್ದೇನು ಅಂತ ಗೊತ್ತಾಗಿದ್ದು. ಅದಕ್ಕೇನೆ ನೀನ್ ಕ್ಷಮಿಸೋವರೆಗೂ ಬಿಡಲ್ಲ ಅಂತ ನಿನ್ನಿಂದ ಬಿದ್ದು ಸಾರಿ ಕೇಳ್ತಿದ್ದು. ಆದ್ರೆ ನೀನು ಅವನು ಇನ್ಯಾವತ್ತೂ ಮಾತಾಡ್ದಿರೋ ತರನೇ ಮಾಡ್ಬಿಟ್ಟೆ. ಸಾರಿ ಕೇಳಿ ಹತ್ರ ಆಗಕ್ ಬಂದಿದ್ದ ಅವನನ್ನ ಈ ಪ್ರಪಂಚದಿಂದನೇ ದೂರ ಆಗೋ ತರ ಮಾಡ್ಬಿಟ್ಟು. ಅಮೂಲ್ ಬೇಬಿ, ಆ ಮಡಕೆಲಿ ಆಸಿಡ್ ಇದೆ ಅಂತ ನಾವು ಕಿರ್ಚಾಡ್ತಿದ್ರು, ಅದನ್ನ ಕೇಳಿಸ್ಕೊಳ್ದೆ ಆ ಮಡಕೆ ನೋಡ್ದೇ ಬಿಟ್ರಲ್ಲ, ಅದ್ರ ನಿಜವಾಗ್ಲೂ ಆಸಿಡ್ ಇರ್ಲಿಲ್ವಾ? ಆ ರೌಡಿಗಳು ಅದ್ರಲ್ಲಿ ಆಸಿಡ್ ತುಂಬಿಸಿದ್ವಿ ಅಂತ ಹೇಳಿದ್ದನ್ನ ನಾನು ನನ್ನ ಸ್ವಂತ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ.